ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 239 ಪಾಯಿಂಟ್ಸ್ ಗೇನ್ ಆಗಿ 77,578 ಕ್ಲೋಸ್ ಆಗಿದೆ. ನಿಫ್ಟಿ 64 ಪಾಯಿಂಟ್ಸ್ ಗೇನ್ ಆಗಿ 23,518 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 262 ಪಾಯಿಂಟ್ಸ್ ಗೇನ್ ಆಗಿ 50,626 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಓಪನಿಂಗಲ್ಲೇ ಗ್ಯಾಪ್ ಅಪ್, ಎಲ್ಲ ಇಂಡಿಸಿಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದಾದಮೇಲೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಆದರೆ ಎಬೋವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಮತ್ತು ನಿಫ್ಟಿ ಆದರೆ ಓಪನಿಂಗಲ್ಲಿ ಗ್ಯಾಪ್ ಅಪ್ ಆಗಿ ಎಬೋವ್ 300 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೆನ್ಸೆಕ್ಸ್ ಆದರೆ ಎಬೋವ್ 800 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇಷ್ಟು ಸಡನ್ನಾಗೆ ಮಾರ್ಕೆಟ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು, ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ, ಇದಕ್ಕೆ ರೀಸನ್ಸ್ ಏನಿದೆ? ಅದಾದಮೇಲೆ 2 ಗಂಟೆ ಆ ಟೈಮಲ್ಲಿ ಇಷ್ಟು ಪಾಸಿಟಿವ್ ಆಗಿ ಮೂವ್ ಆಗಿದ್ದು ಸಡನ್ನಾಗಿ ಏನಕ್ಕೆ ಫಾಲ್ ಆಗೋಯ್ತು ಮಾರ್ಕೆಟ್ ಅನ್ನೋ ಪ್ರತಿ ರೀಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಪಾಯಿಂಟ್ ನಂಬರ್ 1, ಮಾರ್ಕೆಟ್ ಬೆಳಿಗ್ಗೆ ಯಾಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು ಅಂದರೆ, ಒಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಪಾಯಿಂಟ್ ಏನಂದರೆ, ಮಾರ್ಕೆಟ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಬ್ಯಾಂಕ್ಸ್ ನೋಡ್ತಾ ಇದ್ದೀರಾ, ಬ್ಯಾಂಕ್ಸಲ್ಲಿ 2 ಇಶ್ಯೂಸ್ ಇದೆ. ಆ 2 ರೀಸನಿಂದನೇ ಬ್ಯಾಂಕ್ಸ್ ಅಷ್ಟಾಗಿ ಗ್ರೋ ಆಗ್ತಿಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕೆ ಗ್ರೋ ಆಗ್ತಿಲ್ಲ ಹೇಳಿ? ಒಂದು ರೀಸನ್ ಏನಂದರೆ, ಬ್ಯಾಂಕ್ಸಲ್ಲಿ ಲೋನ್ ಗ್ರೋತ್ ಇಲ್ಲ. ಬ್ಯಾಂಕಲ್ಲಿ ಲೋನ್ ಗ್ರೋತ್ ಇಲ್ಲ ಅಂದರೆ ಬ್ಯಾಂಕ್ಸ್ ಯಾವ ಥರ ರೆವಿನ್ಯೂಸ್ನ ಅರ್ನ್ ಮಾಡ್ತಾರೆ, ಯಾವ ಥರ ಪ್ರಾಫಿಟ್ಸ್ನ ಅರ್ನ್ ಮಾಡ್ತಾರೆ ಹೇಳಿ? ಲೋನ್ ಗ್ರೋತ್ ಏನಾದರೂ ಇಲ್ಲ ಅಂದರೆ ಅರ್ನಿಂಗ್ಸ್ಗೆ ಎಫೆಕ್ಟ್ ಆಗುತ್ತೆ. ಅದಾದಮೇಲೆ ಡೆಪಾಸಿಟ್ಸ್ ಸಹ ಕಮ್ಮಿ ಆಗ್ತಾ ಇದೆ. ಲೋನ್ಸ್ ಗ್ರೋ ಆಗಿದ್ದಕ್ಕೆ ಡಿಫ್ರೆಂಟ್ ರೀಸನ್ ಇದೆ, ಡೆಪಾಸಿಟ್ಸ್ ಗ್ರೋ ಆಗಿದ್ದಕ್ಕೆ ಡಿಫ್ರೆಂಟ್ ರೀಸನ್ ಇದೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೋನ್ ಗ್ರೋತ್ ಲಾಸ್ಟ್ 2 ಇಯರ್ಸಿಂದ ಲೋನ್ ಗ್ರೋತ್ ಅಷ್ಟಾಗಿಲ್ಲ, ಯಾಕಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರೋದು ರೀಸನ್ನಿಂದ ಲೋನ್ ಗ್ರೋತ್ ಆಗ್ತಾ ಇಲ್ಲ. ಡೆಪಾಸಿಟ್ಸ್ಗಾದರೆ ಇವಾಗ ಮೋಸ್ಟ್ ಆಫ್ ದ ಪೀಪಲ್ ಅರ್ನ್ ಮಾಡಿರೋ ದುಡ್ಡೆಲ್ಲ ಯಾರೂ ಎಫ್ ಡಿ ಆಗಲಿ ಸೇವಿಂಗ್ಸ್ ಆಗಲಿ ಬ್ಯಾಂಕಲ್ಲಿ ಈ ಥರ ಡೆಪಾಸಿಟ್ ಮಾಡ್ತಿಲ್ಲ, ಯಾಕಂದರೆ ಬೇರೆ ಅಸೆಟ್ ಕ್ಲಾಸಸ್ಗೆ ಮೂವ್ ಮಾಡ್ತಾ ಇದ್ದಾರೆ. ಅದರಿಂದ ಬ್ಯಾಂಕ್ಸಲ್ಲಿ ಡೆಪಾಸಿಟ್ಸ್ ಕಮ್ಮಿ ಆಗ್ತಾ ಇದ್ದಾವೆ. ಈ 2 ರೀಸನ್ನ ಹೈಲೈಟ್ ಮಾಡಿದ್ದಾರೆ. ಇವಾಗೇನೋ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಸಹ RBI ಅವ್ರಿಗೆ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿ ಅಂತ ಹೇಳಿದ್ರು. ಮತ್ತು ಮೊನ್ನೆ ಸಹ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ಸಹ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಬೇಕು ಕಮ್ಮಿಂಗ್ ಮಂತಲ್ಲಿ ಅಂದರೆ December 6 RBI MPC ಮೀಟಿಂಗ್ ಇದೆ. ಈ ಮೀಟಿಂಗಲ್ಲಿ ಏನಾದರೂ ರೇಟ್ ಕಟ್ ಮಾಡ್ತಾರಾ ಅಂತ. ಈ ಥರ ಫಿನಾನ್ಸ್ ಮಿನಿಸ್ಟರ್ ಅವರು ಸಹ ರೇಟ್ ಕಟ್ ಮಾಡಬೇಕು ಅಂತ ಹೇಳಿದ್ದಕ್ಕೇ ಇವತ್ತು ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಸೆಕೆಂಡ್ ರೀಸನ್ ಏನು ಕಾಣ್ತಾ ಇದೆ ಅಂತ ಅಂದರೆ, ನಾಳೆ ಎಲೆಕ್ಷನ್ ನಡೆಯುತ್ತಲ್ಲ, ನಾಳೆ ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ ಇದೆ. ಈ ಎಲೆಕ್ಷನ್ಸ್ ಕಂಪ್ಲೀಟ್ ಆದರೆ ಸಾಯಂಕಾಲಕ್ಕೆಲ್ಲ ಎಕ್ಸಿಟ್ ಪೋಲ್ಸ್ ಅಪ್ಡೇಟ್ ಆಗುತ್ತೆ. ಎಕ್ಸಿಟ್ ಪೋಲ್ಸ್ ಅಪ್ಡೇಟ್ ಆಗ್ತಿದ್ದಂಗೆ ಗುರುವಾರ ಮಾರ್ಕೆಟ್ ಪಾಸಿಟಿವ್ ಆಗಿರುತ್ತೆ ಅಂತ ಇವತ್ತು ಅಡಿಷ್ನಲ್ ಇನ್ಫ್ಲೋಸ್ ಬಂದಿರಬೇಕು. ಅದರಿಂದನೇ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಈ 2 ಡೇಟಾ ಪಾಯಿಂಟ್ಸಿಂದ ಎಲ್ಲ ಇಂಡಿಸಿಸ್ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ಸೆಕೆಂಡ್ ಹಾಫಲ್ಲಿ ಅಂದರೆ ಕರೆಕ್ಟಾಗಿ ಚಾರ್ಟ್ ಪ್ಯಾಟ್ರನ್ ನೋಡಿ, ಕರೆಕ್ಟಾಗಿ 2 ಗಂಟೆ ಆ ಟೈಮಲ್ಲಿ ಮಾರ್ಕೆಟ್ ಇಷ್ಟೊಂದು ಏನಕ್ಕೆ ಫಾಲ್ ಆಗೋಯ್ತು ಅಂದರೆ, ನಿಫ್ಟಿ 300 ಪಾಯಿಂಟ್ಸಿಂದ ಜಸ್ಟ್ 30 ಪಾಯಿಂಟ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಇಷ್ಟು ಏನಕ್ಕೆ ಫಾಲ್ ಆಯಿತು ಅಂದರೆ, ನಿನ್ನೆ ವಿಡಿಯೋದಲ್ಲೇ ಅಪ್ಡೇಟ್ ಮಾಡಿದ್ದೆ, ಉಕ್ರೇನ್ ಮತ್ತು ರಷ್ಯಾದಲ್ಲಿ ಯುದ್ಧನ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ, ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ, ಮಾರ್ಕೆಟ್ಸ್ ತುಂಬಾ ಫಾಲ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದೆ. ಅದ್ರ ಜೊತೆಗೆ ಉಕ್ರೇನ್ ಅವ್ರ ಜೊತೆ US ಜೊತೆ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದೆ. ಅದು ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ 2 ಗಂಟೆ ಆ ಟೈಮಲ್ಲಿ ಉಕ್ರೇನ್ ಅವರು ರಷ್ಯಾ ಮೇಲೆ ಒಂದು ಮಿಸೈಲ್ನ ಲಾಂಚ್ ಮಾಡಿದ್ದಾರೆ. ಅದರಿಂದನೇ ನಮ್ಮ ಮಾರ್ಕೆಟ್ ಫಾಲ್ ಆಗಿದ್ದು. ಮತ್ತೆ ಇವಾಗ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅಂದರೆ 4 ಗಂಟೆ 5 ಗಂಟೆ ಆ ಟೈಮಲ್ಲಿ ರಷ್ಯನ್ ಡಿಫೆನ್ಸ್ ಮಿನಿಸ್ಟರ್ ಅವರು ಕನ್ಫರ್ಮ್ ಮಾಡಿದ್ದಾರೆ, ಇದು ಉಕ್ರೇನ್ ಅವರೇ ಲಾಂಚ್ ಮಾಡಿರೋ ಮಿಸೈಲ್ ಇದು. ಅದಾದಮೇಲೆ US ಅವರು ತಯಾರಿಸಿರೋ ಲಾಂಗ್ ರೇಂಜ್ ಮಿಸೈಲ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡಬೇಕು ಇದ್ರ ಇಂಪ್ಯಾಕ್ಟ್ ಗುರುವಾರ ಯಾವ ಥರ ಇರುತ್ತೆ ಅಂತ. ಅದಾದಮೇಲೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಲ್ಲ, ಯಾಕಂದರೆ ಯುದ್ಧ ಇವತ್ತೇನು ಶುರು ಆಗಿಲ್ಲ. 1000 ದಿನದಿಂದ ಅಂದರೆ ಕಂಟಿನ್ಯೂಸ್ ಆಗಿ 3 ಇಯರ್ಸಿಂದನೂ ಯುದ್ಧ ನಡೀತಾನೆ ಇದೆ. ಆದರೆ ಈ ಯುದ್ಧದಲ್ಲಿ ಯುಕ್ರೇನ್ ಅವ್ರಿಗೆ US ಏನಾದರೂ ಸಪೋರ್ಟ್ ಮಾಡೋದಾಗಲಿ, ಮಿಸೈಲ್ಸ್ನ ಕೊಡೋದಾಗಲಿ ಅಥವಾ ಇನ್ನೂ ಏನಾದರೂ ಸಪೋರ್ಟ್ ಮಾಡೋದಾಗಲಿ ಏನಾದರೂ ಮಾಡಿದ್ರೆ ಮಾರ್ಕೆಟ್ ಇದೇ ಥರನೇ ಫಾಲ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಈ ಯುದ್ಧನ ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡ್ತಾ ಇರಿ, ನಾನು ಸಹ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ, ಮೇಜರಾಗಿ US ಇಂದ ಆಗಲಿ ಬೇರೆ ಮಾರ್ಕೆಟ್ಸಿಂದ ಆಗಲಿ ಯಾವುದೇ ಥರ ಮೇಜರ್ ಅಪ್ಡೇಟ್ಸ್ ಏನೂ ಬಂದಿಲ್ಲ. ಅದಕ್ಕೆ ಯಾವುದೇ ಥರ ಅಪ್ಡೇಟ್ಸ್ ಇಲ್ಲ. ಇವಾಗ FIDA ಡೇಟಾ ನೋಡಿದ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIIs ಆದರೆ ನಿನ್ನೆ ಕೂಡ 1400 ಕೋಟಿ ಸೆಲ್ ಮಾಡಿದ್ದಾರೆ. ಈ ಒಂದೇ ಮಂತಲ್ಲೇ ಅಂದರೆ ಈ ನವೆಂಬರ್ ಮಂತಲ್ಲೇ 30,000 crores ಸೆಲ್ ಮಾಡಿದ್ದಾರೆ. ಪ್ರತಿದಿನ ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ,
ಪ್ರತಿದಿನ ಆ ಸೆಲ್ಲಿಂಗ್ ಅನ್ನೋದು ಕಮ್ಮಿ ಮಾಡ್ಕೊತಾ ಬರ್ತಾ ಇದ್ದಾರೆ. ಲಾಸ್ಟ್ 3-4 ದಿನದಿಂದ ಆದರೆ 3,000 ಕೋಟಿ 2,000 ಕೋಟಿ ಆ ಥರ ಇರೋದು. ಆದರೆ ಮೊನ್ನೆ ಆದರೆ 1,800 ಕೋಟಿಗೆ ಬಂದರು, ನಿನ್ನೆ 1,400 ಕೋಟಿಗೆ ಬಂದಿದ್ದಾರೆ. ಇವತ್ತು ಇನ್ನೂ ಕಮ್ಮಿ ಏನಾದರೂ ಆಗಿ ಇದೇ ಥರ ಕಮ್ಮಿಂಗ್ ಟೈಮಲ್ಲಿ ಪಾಸಿಟಿವ್ ಆಗಿ ಏನಾದರೂ ಟರ್ನ್ ಆದರೆ ನಮ್ಮ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. DIS ಆದರೆ ನಿನ್ನೆ ಸಹ 2,300 ಕೋಟಿ ಬೈ ಮಾಡಿದ್ದಾರೆ. ಈ ಒಂದೇ ಮಂತಲ್ಲೇ 28,000 ಕೋಟಿ ಬೈ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಇವಾಗ ಫೈನಲಾಗಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಾಳೆ ಮಾರ್ಕೆಟ್ಸ್ ಹಾಲಿಡೇ ಇರುತ್ತೆ. ಯಾಕಂದರೆ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನಿಂದ ಹಾಲಿಡೇ ಇರುತ್ತೆ. ಅದಾದಮೇಲೆ ನಾಳೆ ಸಾಯಂಕಾಲಗೆಲ್ಲ ಎಕ್ಸಿಟ್ ಪೋಲ್ಸ್ ಅಪ್ಡೇಟ್ ಆಗುತ್ತೆ. ಎಕ್ಸಿಟ್ ಪೋಲ್ಸ್ ಅಪ್ಡೇಟ್ ಆಗ್ತಿದ್ದಂಗೆ ಯಾವ ಥರ ಅಪ್ಡೇಟ್ ಬಂದ್ರೂ ಗುರುವಾರ ನಮ್ಮ ಮಾರ್ಕೆಟ್ ಮೇಲೆ ಆ ಎಲೆಕ್ಷನ್ಸ್ ಎಕ್ಸಿಟ್ ಪೋಲ್ಸ್ ಇಂಪ್ಯಾಕ್ಟ್ ಇರುತ್ತೆ. ಅದಕ್ಕೋಸ್ಕರ ಗುರುವಾರ ಸ್ವಲ್ಪ ಮಾರ್ಕೆಟ್ನ ಕ್ಲೀನಾಗಿ ನೋಡ್ಕೊಳ್ಳಿ. ನಾನು ಸಹ ವಾಟ್ಸಪ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಅದಾದಮೇಲೆ ಇವಾಗ ವಾರ್ ಸಿನಾರಿಯೋಸ್ ಏನಿದೆ ಇದನ್ನು ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡ್ತಾ ಇರಿ. ನಾನು ಸಹ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಮತ್ತು ಇವಾಗ FIDI ಡೇಟಾ ಅಪ್ಡೇಟ್ ಆಗಿದೆ. ಇವತ್ತರದ್ದು ಕೊನೆಗೆ ಅಪ್ಡೇಟ್ ಆಗಿದೆ. ಇವತ್ತು FIS ಆದರೆ 3,412 crores ಸೆಲ್ ಮಾಡಿದ್ದಾರೆ. DIS ಆದರೆ ಇವತ್ತು ಸಹ ಬೈ ಸೈಡಲ್ಲೇ ಇದ್ದಾರೆ. 2,784 crores ಇವತ್ತು ಬೈ ಮಾಡಿದ್ದಾರೆ. ನೋಡಬೇಕು FIS ಇನ್ನೂ ಎಷ್ಟು ಸೆಲ್ ಮಾಡ್ತಾ ಇರ್ತಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ಇದೇ ಥರ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮಧ್ಯ ಈ ಚಾನಲ್ನ ಚೆಕ್ ಮಾಡಿ. ಪ್ರತಿದಿನ ಮಾರ್ಕೆಟಲ್ಲಿ ಏನು ನಡೆದಿದೆ, ಯಾಕೆ ಈ ಸ್ಟಾಕ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು, ಯಾಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು, ಮಾರ್ಕೆಟ್ ಏನಕ್ಕೆ ಫಾಲ್ ಆಗ್ತಾ ಇದೆ, ಮಾರ್ಕೆಟ್ ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ಎಲ್ಲ ಇನ್ಶೂರೆನ್ಸ್ ಕಂಪನೀಸ್ ನಿಯರ್ಲಿ 3% ಫಾಲ್ ಆಗಿದೆ. ಯಾಕಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ನಮ್ಮ ಇಂಡಿಯಾದಲ್ಲಿ 24 ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಇದ್ದಾವೆ. ಅದಾದಮೇಲೆ 26 ಜನರಲ್ ಇನ್ಶೂರರ್ಸ್ ಇದ್ದಾರೆ. 6 ಸ್ಟ್ಯಾಂಡಲೋನ್ ಹೆಲ್ತ್ ಇನ್ಶೂರೆನ್ಸ್ ಫರ್ಮ್ಸ್ ಇದ್ದಾವೆ. ಇವಾಗ ನೆಕ್ಸ್ಟ್ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಇವ್ರಿಗಿರೋ 75% ಕ್ಯಾಪಿಂಗ್ ಇರುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ಗೆ 75% ಕ್ಯಾಪಿಂಗ್ ಇದೆ. ಆ ಕ್ಯಾಪಿಂಗ್ನ ತೆಗೆದಾಕಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ಇಷ್ಟೊಂದು ಫಾಲ್ ಆಗಿರೋದು. ಆ ಥರ ಕ್ಯಾಪಿಂಗ್ ತೆಗೆದ್ರೆ ಇವ್ರಿಗೇನು ಎಫೆಕ್ಟ್ ಆಗುತ್ತೆ ಅಂದರೆ, ಇವಾಗ ಈ ಇನ್ಶೂರೆನ್ಸ್ ಸೆಗ್ಮೆಂಟ್ಸ್ಗೆ ಹೊಸ ಗ್ಲೋಬಲ್ ಪ್ಲೇಯರ್ಸ್ ಎಂಟರ್ ಆಗ್ಬೋದು ಈಸಿಯಾಗಿ. ಅದಾದಮೇಲೆ ಇವ್ರ ರೆವೆನ್ಯೂಸ್ ಎಫೆಕ್ಟ್ ಆಗುತ್ತೆ, ಪ್ರಾಫಿಟ್ಸ್ ಎಫೆಕ್ಟ್ ಆಗುತ್ತೆ. ಜೊತೆಗೆ ಇವಾಗ FDIs ಏನಾದರೂ ಕ್ಯಾಪಿಂಗ್ ರಿಮೂವ್ ಮಾಡಾಕಿದ್ರೆ ಇವಾಗ ಕಮ್ಮಿ ರೇಟ್ಗೆ ಇನ್ನೂ ಹೆಲ್ತ್ ಇನ್ಶೂರೆನ್ಸ್ ಬಂದರೆ ಅವಾಗ ಇವ್ರ ಕಂಪ್ಲೀಟ್ ಈ ವ್ಯಾಲ್ಯೂ ಚೈನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಕಮ್ಮಿಂಗ್ ಟೈಮಲ್ಲಿ ಈ ಡೇಟಾ ಪಾಯಿಂಟ್ನ ಪ್ರತಿಯೊಬ್ಬರು ಟ್ರ್ಯಾಕ್ ಮಾಡಿ. ಯಾಕಂದರೆ FDIsಗೆ ಏನಾದರೂ 74% ಇರೋ ಕ್ಯಾಪಿಂಗ್ನ ರಿಮೂವ್ ಮಾಡಾಕಿದ್ರೆ ಈ ಥರ ಇನ್ಶೂರೆನ್ಸ್ಗೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ. PSP ಪ್ರಾಜೆಕ್ಟ್ಸ್. ಈ ಕಂಪ್ನಿ ಬೆಳಿಗ್ಗೆಯಿಂದ ನೋಡಿದ್ರ ಸೈಡ್ ವೇಸಲ್ಲಿ ಮೂವ್ ಆಗ್ತಾ ಇತ್ತು. ಆದರೆ ಸಡನ್ನಾಗಿ 12 ಗಂಟೆ ಆ ಟೈಮಲ್ಲಿ ನಿಯರ್ಲಿ 13% ಗ್ರೋ ಆಗಿದೆ. ಯಾಕಂದರೆ ಇದಕ್ಕೆ ಒಂದು ರೀಸನ್ ಇದೆ. ಏನಂತ ಅಂದರೆ ಅದಾನಿ ಗ್ರೂಪ್ ಅವರು ಈ ಕಂಪನಿಯಲ್ಲಿ 60% ಸ್ಟೇಕ್ನ ಬೈ ಮಾಡೋದಕ್ಕೆ ಮಾತುಕತೆಯಲ್ಲಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಅದರಿಂದನೇ ಈ ಸ್ಟಾಕ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಈ ಕಂಪನಿನ ಬೈ ಮಾಡೋದಕ್ಕೆ ಅದಾನಿಯವರು ಯಾಕಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ? ಜಸ್ಟ್ ಈ ಕಂಪ್ನಿ ಮಾರ್ಕೆಟ್ ಗ್ಯಾಪ್ ಬಂದು 2,500 crores ಅಷ್ಟೇ ಇರೋದು. ಅಂಥ ಚಿಕ್ಕ ಕಂಪನಿಗೆ ಅದಾನಿಯವರು ಯಾಕೆ ಬೈ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಈ PSP ಪ್ರಾಜೆಕ್ಟ್ ಒಂದು ಕನ್ಸ್ಟ್ರಕ್ಷನ್ ಬೇಸ್ ಕಂಪನಿ. ಇವ್ರಿಗೆ ಹಿಂದಿನ ವರ್ಷ ಫಾಸ್ಟೆಸ್ಟ್ ಗ್ರೋಯಿಂಗ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಅವಾರ್ಡ್ ಸಹ ಬಂದಿದೆ. ಇದರಿಂದ ಈ ಕಂಪನಿ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ನ, ಗೌರ್ಮೆಂಟ್ ಪ್ರಾಜೆಕ್ಟ್ಸ್, ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಈ ಥರ ಹಲವಾರು ಕನ್ಸ್ಟ್ರಕ್ಷನ್ನ ಮಾಡ್ತಾರೆ. ಜೊತೆಗೆ ಇವರು 6 ಸ್ಟೇಟ್ಸಲ್ಲಿ ಪ್ರೆಸೆನ್ಸ್ ಇದ್ದಾರೆ. ಅದರಿಂದ ಈ ಕಂಪನಿ ಅದಾನಿ ಗ್ರೂಪ್ಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅದಾನಿಯವರು ಈ ಥರ ಮಾತುಕತೆಯಲ್ಲಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದರೆ ಅದಾನಿಯವರು ಯಾವ ಥರ ಸ್ಪ್ರೆಡ್ ಆಗ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾ ಮತ್ತು ಯಾವ್ಯಾವ ಸೆಗ್ಮೆಂಟಲ್ಲಿ ಗ್ರೋ ಆಗ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಪ್ರತಿ ಸೆಗ್ಮೆಂಟಲ್ಲೂ ಅದಾನಿ ಗ್ರೂಪ್ ಎಂಟರ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಥರ ಚಿಕ್ಕ ಕಂಪನೀಸ್ನ ಮತ್ತು ಸ್ಟ್ರಾಂಗ್ ಆರ್ಡರ್ ಬುಕ್ ಇರೋದು ಅಥವಾ ಚೆನ್ನಾಗಿ ಬೆಳೀತಿರೋ ಕಂಪನೀಸ್ನ ಅದಾನಿ ಗ್ರೂಪ್ ಅವರು ಈ ಥರ ಪಿಕ್ ಮಾಡಿ ಅಕ್ವೆಸಿಷನ್ಸ್ಗೆ ನೋಡ್ತಾ ಇರ್ತಾರೆ. ಈ ಕಂಪನಿ ಅಕ್ವೆಸಿಷನ್ ಅಪ್ಡೇಟ್ ಬಂದಿರೋದಕ್ಕೇ ಇವತ್ತು ಈ ಸ್ಟಾಕ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ರೀಸೆಂಟಾಗಿ ನೆನಪಿದೆಯಾ, ITD ಸಿಮೆಂಟೇಷನ್ ಬಗ್ಗೆನೂ ಮಾತಾಡ್ಕೊಂಡಿದ್ವಿ. ಅದಾನಿಯವರು ಅಕ್ವೆಸಿಷನ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಅಂತ. ಅವತ್ತೂ ಅಷ್ಟೇ ITD ಸಿಮೆಂಟೇಷನ್ ಈ ಕಂಪನಿ ನಿಯರ್ಲಿ 20%ವರೆಗೂ ಪಾಸಿಟಿವ್ ಆಗಿ ಮೂವ್ ಆಗಿತ್ತು. ಅದಾನಿಯವರು ಅಕ್ವೈರ್ ಮಾಡ್ತಾರೆ ಅಂತ ಪಾಸಿಟಿವ್ ನ್ಯೂಸ್ ಬಂದಿದ್ದಕ್ಕೆ ಮಾತ್ರನೇ. ಅದಕ್ಕೆ ಇವತ್ತು ಈ ಕಂಪನಿನೂ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಅಕ್ವಿಸಿಷನ್ ಏನಾದರೂ ಕಂಪ್ಲೀಟ್ ಆದರೆ ಇದು ಅದಾನಿಯವ್ರಿಗೆ
ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡಬೇಕು ಕಮಿಂಗ್ ಟೈಮಲ್ಲಿ ಇನ್ನ ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ. ಮನಿ ಕಂಟ್ರೋಲ್ ಅಲ್ಲಿ ಇವತ್ತೊಂದು ಡೇಟಾ ಅಪ್ಡೇಟ್ ಆಗಿದೆ. MIT ಗೊತ್ತಲ್ಲ, ಪ್ರಪಂಚಕ್ಕೆ ಸೆಕೆಂಡ್ ಲಾರ್ಜೆಸ್ಟ್ ಇನ್ಸ್ಟಿಟ್ಯೂಷನ್ ಇದು. ಈ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನಿಯರ್ಲಿ 30 ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಈ 30 ಕಂಪನೀಸಲ್ಲಿ 8100 crores ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಟಾಪ್ ಕಂಪನೀಸ್ ಯಾವಿದಾವೆ ಅಂತ ಚೆಕ್ ಮಾಡಿಕೊಂಡ್ರೆ ಅದರಲ್ಲಿ ಫಸ್ಟ್ ಕಂಪ್ನಿ ನೋಡಿ KPIT ಟೆಕ್ನಾಲಜೀಸ್ ಇದೆ. ಇದರಲ್ಲಿ 3% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಎಬೋ 1000 crores ಇನ್ವೆಸ್ಟ್ ಮಾಡಿದ್ದಾರೆ ಇದೊಂದೇ ಕಂಪನಿಯಲ್ಲೇ. ಅದಾದಮೇಲೆ ನ್ಯೂಜೆನ್ ಟೆಕ್ನಾಲಜೀಸ್ ಇದೆ, ಎವರೆಸ್ಟ್ ಇಂಡಿಯಾ ಇದೆ. ಈ ಥರ ಇನ್ನೂ ಹಲವಾರು ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನಿಯರ್ಲಿ 8100 crores ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆಗಿರೋ ಸಿಟಿ ಅವರು ಇಂಡಸ್ ಟವರ್ ಅವ್ರಿಗೆ ಬೈ ರೇಟಿಂಗ್ ಕೊಟ್ಟು 50% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ರೀಸೆಂಟಾಗಿ ಇಂಡಸ್ ಟವರ್ ಆದರೆ Q1 ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಶೇರ್ಸ್ನ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದರು. ಆ ಪಾಯಿಂಟಿಂದ 28% ಕಲೆಕ್ಟ್ ಆಗಿದೆ. ಆದ್ರೂ ಇವತ್ತು ಯಾಕೆ ಇಷ್ಟು ಇವರು ಪಾಸಿಟಿವ್ ಆಗವ್ರೆ ಅಂದರೆ 50% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಮತ್ತು ಇನ್ನೊಂದು ವಿಚಾರ ಏನಂದರೆ ವಡಾಫೋನ್ ಅವ್ರಿಗೆ ಯಾವುದೇ ಥರ ಪಾಸಿಟಿವ್ ಆದರೆ ಅದು ಇಂಡಸ್ ಟವರ್ ಅವ್ರಿಗೂ ಪಾಸಿಟಿವ್ ಆಗುತ್ತೆ. ಮತ್ತು ವಡಾಫೋನ್ಗೆ ಯಾವುದೇ ಥರ ನೆಗೆಟಿವ್ ಆದರೆ ಅದು ಇಂಡಸ್ ಟವರ್ ಅವ್ರಿಗೂ ನೆಗೆಟಿವೇ ಆಗಿರುತ್ತೆ. ಯಾಕಂತ ನಿಮಗೆಲ್ಲ ಗೊತ್ತೇ ಇದೆ, ನಾನು ತುಂಬ ಸಲನೇ ಹೇಳಿದ್ದೆ. ಸಿಟಿಯವರು ಯಾಕಿಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಇವಾಗ ಫಸ್ಟ್ ಪಾಯಿಂಟ್ ಏನು ಅಂದರೆ ವಡಾಫೋನ್ ಅವ್ರು ಯೂಸ್ ಮಾಡ್ತಿರೋ ಟವರ್ಸ್ ಎಲ್ಲ ಇಂಡಸ್ ಟವರ್ಸ್ ಅವ್ರದ್ದೇ. Q3 ಇಂದ ಆ ಟವರ್ಸ್ಗೆ ರೆಂಟ್ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಏನಂದರೆ ವಡಾಫೋನ್ ಅವರು ಪೇ ಮಾಡಬೇಕಾಗಿರೋ ಓವರ್ಡ್ಯೂಸ್ನೆಲ್ಲ ಬೇಗ ರಿಕವರ್ ಮಾಡ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಥರ್ಡ್ ಪಾಯಿಂಟ್ ಏನಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡಿಕೊಂಡು ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ 3 ಪಾಯಿಂಟ್ಸಿಂದನೇ 50% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 hours ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇವತ್ತು NTPC ಗ್ರೀನ್ ಎನರ್ಜಿ IPO ಓಪನ್ ಆಗಿದೆ. ಇವತ್ತು ಆ್ಯಂಕರ್ ಇನ್ವೆಸ್ಟರ್ಸ್ ಲಿಸ್ಟ್ ಅಪ್ಡೇಟ್ ಆಗಿದೆ. ಇದರಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಇದ್ದಾರೆ ಅಂತ ನೋಡೋಣ. ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಆದರೆ ಇವಾಗ ಬರೀ ಫೇಮಸ್ ಆಗಿರೋ ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಅಪ್ಡೇಟ್ ಮಾಡ್ತೀನಿ ನೋಡಿ. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಇದ್ದಾರೆ, GIC ಇದ್ದಾರೆ, ಮೋರ್ಗನ್ ಸ್ಟ್ಯಾನ್ಲಿ ಇದ್ದಾರೆ. ಈ ಥರ ಇನ್ನೂ ಹಲವಾರು ಇನ್ಸ್ಟಿಟ್ಯೂಷನ್ ಪ್ಲೇಯರ್ಸ್ ಇದ್ದಾರೆ. ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ನೋಡಿಕೊಂಡ್ರೆ LIC, ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಇದ್ದಾರೆ, ನಿಪಾನ್ ಲೈಫ್ ಇಂಡಿಯಾ ಮ್ಯೂಚುವಲ್ ಫಂಡ್ಸ್ ಇದ್ದಾರೆ, ಕೋಟಕ್ ಮ್ಯೂಚುವಲ್ ಫಂಡ್ಸ್ ಅವರು ಇದ್ದಾರೆ, ಆದಿತ್ಯ ಬಿರ್ಲಾ ಸನ್ ಲೈಫ್ ಮ್ಯೂಚುವಲ್ ಫಂಡ್ಸ್ ಅವರು ಇದ್ದಾರೆ, DSP ಮ್ಯೂಚುವಲ್ ಫಂಡ್ಸ್ ಅವರು ಇದ್ದಾರೆ. ಈ ಥರ ಹಲವಾರು ಫೇಮಸ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಎಲ್ಲ ಈ IPOದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಬೆಳಿಗ್ಗೆ ನೋಡಿಕೊಂಡ್ರೆ IPO ಓಪನ್ ಆಗಿ 90 ಮಿನಿಟ್ಸಲ್ಲೇ 55% ರಿಟೇಲ್ ಇನ್ವೆಸ್ಟರ್ಸ್ ಕೋಟಾ ಸಬ್ಸ್ಕ್ರೈಬ್ ಆಗೋಗಿದೆ. ಮತ್ತು 2 ಗಂಟೆ ಆ ಟೈಮ್ಗೆಲ್ಲ 100% ಸಬ್ಸ್ಕ್ರೈಬ್ ಆಗೋಗಿದೆ ಅಂತ ಅಪ್ಡೇಟ್ ಆಗಿದೆ. ರಿಟೇಲ್ ಇನ್ವೆಸ್ಟರ್ಸ್ ಆದರೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಈ IPOದಲ್ಲಿ. ಅದಕ್ಕೆ ಇಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ತಾ ಇರೋದು. ಈ IPOದಲ್ಲಿ ಇಂಟ್ರೆಸ್ಟ್ ಇದ್ದು ಇನ್ನೂ ಯಾರೂ ಅಪ್ಲೈ ಮಾಡಿಲ್ಲ ಅಂತಂದರೆ ನಿಮಗೆ ಅಲಾಟ್ಮೆಂಟ್ ಚಾನ್ಸಸ್ ಇನ್ಕ್ರೀಸ್ ಮಾಡ್ಕೊಬೇಕು ಅಂದರೆ ಮಲ್ಟಿಪಲ್ ಪಾನ್ ಕಾರ್ಡ್ಸಲ್ಲಿ ಅಪ್ಲೈ ಮಾಡಿರಿ. ಆವಾಗ ನಿಮಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದನ್ನು ಪ್ರತಿ ಪಾನ್ ಕಾರ್ಡಲ್ಲಿ ಒಂದೊಂದು ಕ್ವಾಂಟಿಟಿ ಅಪ್ಲೈ ಮಾಡ್ತಾ ಹೋಗಿ ನಿಮಗೆ ಅಲಾಟ್ಮೆಂಟ್ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಮತ್ತು ಫಸ್ಟ್ ಡೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿಕೊಂಡ್ರೆ 1%ಅಲ್ಲಿದೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಈ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಯಾಕಂದರೆ ಮೋಸ್ಟ್ ಆಫ್ ದ IPOಸ್ ಅಂದರೆ ಇದುವರೆಗೂ 10,000 crores ಎಬೋ IPOಸ್ಗೆ ಲಿಸ್ಟಿಂಗ್ ಗೇನ್ಸ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ಥರ ಚೇಂಜ್ ಆಗುತ್ತೆ ಅಂತ. ವಾರ ಎನರ್ಜೀಸ್ ರೀಸೆಂಟಾಗಿ IPOಗೆ ಬಂದಿದ್ದ ಕಂಪ್ನಿ. ಇನ್ವೆಸ್ಟರ್ಸ್ಗೆ 66% ಲಿಸ್ಟಿಂಗ್ ಗೇನ್ಸ್ ಕೊಟ್ಟಿದೆ. ಮತ್ತು ಅಡಿಷ್ನಲ್ ಆಗಿ 50% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಸ್ವಲ್ಪ ರೀಸನ್ಸಿಂದ. ಈ ಕಂಪನಿ ಇವತ್ತು Q2 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವೆನ್ಯೂಸ್ 1% ಗ್ರೋ ಆಗಿದೆ, ಪ್ರಾಫಿಟ್ಸ್ ಆದರೆ 15% ಗ್ರೋ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ, ಆದರೆ ಪ್ರಾಫಿಟ್ಸ್ ಆದರೆ ಸ್ವಲ್ಪ ಡ್ರಾಪ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ಮಾರ್ಜಿನ್ ಸಹ ಫಾಲ್ ಆಗಿದೆ. ಓವರಾಲ್ ಮಿಕ್ಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ರೀಸೆಂಟ್ ಟೈಮಲ್ಲಿ ತುಂಬಾ ರ್ಯಾಲಿ ಆಗೋಗಿತ್ತಲ್ಲ, ಅದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 4% ಫಾಲ್ ಆಗಿದೆ. RVNL ಈ ಸ್ಟಾಕ್ ನೋಡಿದ್ರಾ ಎಬೋ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ಸೌತ್ ಸೆಂಟ್ರಲ್ ರೈಲ್ವೇಸಿಂದ 295 crores ಆರ್ಡರ್ ವಿನ್ ಆಗಿದ್ದಾರೆ. ಈ ಆರ್ಡರಲ್ಲಿ ಸ್ವಲ್ಪ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಅಂತ ಹೇಳಿದ್ದಾರೆ. ಜೊತೆಗೆ ಇದು ಕಂಪ್ಲೀಟಾಗಿ EPC ಸರ್ವಿಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಶೇರ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರ ಜೊತೆಗೆ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಇವತ್ತು ಪಾಸಿಟಿವ್ ಆಗಿತ್ತಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್
ರಿಲಯನ್ಸ್ ಪವರ್ ಮತ್ತು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರಾ, ಈ ಎರಡೂ ಕಂಪನೀಸ್ ಇವತ್ತು ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ರೀಸ್ಟ್ರಕ್ಚರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಅಡಿಷನಲ್ ಆಗಿ 4 ಮೆಂಬರ್ಸ್ ನ ಬೋರ್ಡ್ ಒಳಗಡೆ ಜಾಯಿನ್ ಮಾಡ್ಕೊಂತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ರೀಸೆಂಟ್ ಆಗಿ ಈ ಕಂಪನೀಸ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ತರ ಅಪ್ಡೇಟ್ಸ್ ಬರ್ತಾ ಇದಾವೆ. ರೀಸೆಂಟ್ ಆಗಿ ಈ ಕಂಪನಿ ಬಗ್ಗೆ ತುಂಬಾನೇ ನೆಗೆಟಿವ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದ್ವು. ಅದರಲ್ಲಿ ಒಂದು ಆಕ್ಷನ್ ಅಲ್ಲಿ ಫೇಕ್ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಯ್ತು. ಅವತ್ತೂ ಶೇರ್ ಪ್ರೈಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದಕ್ಕೂ ಮುಂಚೆ ಸ್ವಲ್ಪ ಕಂಪನಿ ಫಂಡ್ ಇಶ್ಯೂಸ್ ಅಲ್ಲೂ ಈ ತರ ನೆಗೆಟಿವಿಟಿನ ಫೇಸ್ ಮಾಡಿತ್ತು. ಅದಕ್ಕೋಸ್ಕರ ಇವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಹೊಸದಾಗಿ ಆಡ್ ಮಾಡ್ತೀವಿ ಅಂತ ಹೇಳಿದಕ್ಕೆ ಸ್ಟಾಕ್ ಪ್ರೈಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ GMR ಏರ್ಪೋರ್ಟ್ಸ್ ಈ ಕಂಪನಿ ಆದರೆ ಇವತ್ತು ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಅಕ್ಟೋಬರ್ ಮಂತ್ ಏರ್ಪೋರ್ಟ್ ಪ್ಯಾಸೆಂಜರ್ ಟ್ರಾಫಿಕ್ ಡೇಟಾ ಅಪ್ಡೇಟ್ ಆಗಿದೆ. ಇದರಲ್ಲಿ ಒಂದು ವರ್ಷದಲ್ಲಿ 1 ಕೋಟಿ ಜನ ಟ್ರಾವೆಲ್ ಮಾಡಿದ್ದಾರೆ. ಅಂದರೆ ಇಯರ್ ಆನ್ ಇಯರ್ ಅಲ್ಲಿ 9.2% ಇನ್ಕ್ರೀಸ್ ಆಗಿದೆ ಅಂತ ಪಾಸಿಟಿವ್ ಡೇಟಾನ ಶೇರ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಕಾರ್ಗೋದಲ್ಲಾದರೆ 15% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಇಂಟರ್ಗ್ಲೋಬ್ ಏವಿಯೇಷನ್ ಮತ್ತು ಸ್ಪೈಸ್ ಜೆಟ್ ಈ ಎರಡೂ ಕಂಪನಿನೂ ಇವತ್ತು ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನವೆಂಬರ್ 17ನೇ ತಾರೀಕು ಒಂದೇ ದಿನದಲ್ಲೇ 5 ಲಕ್ಷ ಜನ ಟ್ರಾವೆಲ್ ಮಾಡಿದ್ದಾರೆ. ಅದು ಡೊಮೆಸ್ಟಿಕ್ ಏರ್ಲೈನ್ ಸೆಗ್ಮೆಂಟಲ್ಲಿ ಮಾತ್ರನೇ 5 ಲಕ್ಷ ಜನ ಟ್ರಾವೆಲ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಈ ಥರ ಫ್ಲೈಟ್ಸಲ್ಲಿ ಟ್ರಾವೆಲ್ ಮಾಡೋರು ಜಾಸ್ತಿ ಆಗ್ತಾ ಬಂದು ಈ ಕಂಪನೀಸ್ಗೆಲ್ಲ ಇನ್ನೂ ಎಷ್ಟು ಬೆನಿಫಿಟ್ ಆಗುತ್ತೆ, ಇನ್ನೂ ಎಷ್ಟು ಗ್ರೋ ಆಗ್ತಾರೆ ಅಂತ ನೋಡಬೇಕು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.